ನೀವು ಒಂದು ಸ್ವಲ್ಪ ನಿಲ್ಲಿಸ್ಬಿಡಿ, ಅದು ತಾನೇ ನಿಲ್ತದೆ. ನೀವು ನಿಲ್ಲಿಸಿ ಅದು ತಾನೇ ನಿಲ್ತದೆ. ನೋಡಿ, ಎಲ್ಲರಿಗೂ ಆಸೆ ಇರ್ತದೆ. ಅವ್ರವ್ರ ಆಸೆ ಮಾಡೋದೇನು ತಪ್ಪಿದೆ? ನಮ್ಮಲ್ಲಿ ಅಂತ ಒಂದು 4-6 ಜನ ನಾಯಕರಿದ್ದಾರೆ, ಅವ್ರು ಆಸೆ ಪಡ್ತಾರೆ, ಅದು ತಪ್ಪೇ. ಇನ್ನು BJP-ನಲ್ಲಿ ಇರಲಿಲ್ವಾ? 4 ವರ್ಷದಲ್ಲಿ 3 ಮಂದಿ ಆದ್ರಲ್ಲ, ಅವಾಗ ಏನೂ ಕೇಳಲಿಲ್ಲ ನೀವು. ಇನ್ನೂ ಒಬ್ಬರು ಬದಲಾಗಿಲ್ಲ. ನೀವು ಎಷ್ಟು ದಿವಸ ದಲಿತ ಸಿಎಂ ಒಂದ್ ಕಡೆ ಇದು ಡಿನ್ನರ್ ಮೀಟಿಂಗ್ ಎಲ್ಲ ಮಾಡಿದಾರೆ. ತಪ್ಪೇನಿದೆ ರೀ? ಪರಮೇಶ್ವರ್ ಅವರು ಯಾವ ನೋಡ್ರಿ, ಪಕ್ಷ ಕಾಂಗ್ರೆಸ್ ಇದೆ, ಅಲ್ಲಿ ಯಾರು ಬಂದರೂ ಸ್ವಾಗತ ಮಾಡ್ತೀವಿ, ಯಾರು ಬರದೇ ಇದ್ರೂ ಇದ್ದವ್ರನ್ನೇ ಸ್ವಾಗತ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಅರ್ಹ ವ್ಯಕ್ತಿಗಳು 4-6 ಜನ ನಮ್ಮಲ್ಲಿ ಹಿರಿಯರಿದ್ದಾರೆ, ಅವ್ರು ಬಯಸೋದು ಸಹಜ, ಅದನ್ನು ತಪ್ಪೇನಿದೆ. BJP ಒಳಗೂ ಅದು ಸರ್ಕಾರ ಬಂದಾಗ ದಲಿತ ಸಿಎಂ ಆಗ್ಬೇಕಂತಾರೆ, ಕಾಂಗ್ರೆಸ್ನ ಒಳಗೆ ಬಂದಾಗ ಕೂಡ ಆಗ್ಬೇಕು ಅಂತಾರೆ. ನೋಡಿ, ಅದು ಕೂಗಿರೋದು ನಿಜ, ಇಂದಿಲ್ಲ ನಾಳೆ ಅದು ಆಗ್ತಕ್ಕಂಥ ಒಂದು ಸನ್ನಿವೇಶ ಬರ್ಬೋದು. ಇಲ್ಲ, ನೀವು ಕಾಂಗ್ರೆಸ್ದಲ್ಲಿ ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ದಲಿತ ಸಿಎಂ ಮಾಡಿಲ್ವಾ? ನಾವು ಮಾಡಿಲ್ವಾ? ರಾಜ್ಯದಾಗ ಅದು ಆಗ್ಬೋದಲ್ಲ, ಅಲ್ಲಾದ್ರೆ ಇಲ್ಲಿ ಯಾಕೆ ಆಗ್ಬಾರ್ದು? ಪಾಸಿಬಿಲಿಟಿ ಬಂದಾಗ, ಸಮಯ ಸಂದರ್ಭ ಬಂದಾಗ ಅದು ಹಾಗೆ ಆಗ್ತದೆ. ಈಗ ಆ ಥರ ಯಾವುದಾದ್ರೂ ಸೂಚನೆಗಳು ಇದಾವ ಸರ್? ನೋಡಿ, ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ಹಿಂದಿಯಲ್ಲಿ ಒಂದು ಗಾದಿ ಮಾತದೆ, ಖುದಾ ಮೆಹರ್ಬಾನ್ ತೋ ಗದಾ ಪೈಲ್ವಾನ್ ಅಂತ. ಯಾವ ದೇವರು ಒಲಿತಾನೆ ಎಲ್ಲರೂ ಆಗ್ತಾರೆ. ACC ಅಧ್ಯಕ್ಷರು ಆಗ್ಬೇಕು ಅನ್ನೋದು ಭಾಳ ಕೂಗಿತ್ತು ಸರ್. ಈಗ ಪರಮೇಶ್ವರ್ ಅವರು ನೋಡ್ರಿ, ತಪ್ಪೇನಿದೆ ರೀ? AICC ಅಧ್ಯಕ್ಷರು, ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಈ ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸ್ನಾಲಿಟಿ. ಏನೋ ಆಗ್ತಕ್ಕಂಥ ಸಂದರ್ಭ ಬಂದಾಗ ಆಗ್ತಾರೆ, ಕೆಲವೊಬ್ರು ಆಗೋದಿಲ್ಲ, ಅದೇನು ಮಾಡೋದಿದೆ? ಆಗಬೇಕು, ತಪ್ಪೇನು? ಫುಲ್ ಸ್ಟಾಪ್ ನೀವು ಬಿಟ್ಟರೆ ನಾಳೆನೇ ಫುಲ್ ಸ್ಟಾಪ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.